ನಮಸ್ಕಾರ, ನಾನು ಸಂಗೀತ ರಾಜೀವ್. 1947 to 1948 ಅನ್ನೋ ಒಂದು ಶಾರ್ಟ್ ಮೂವಿನಲ್ಲಿ ನಾನೊಂದು ಹಾಡು ಹಾಡಿದ್ದೀನಿ. ನಿನ್ನ ನೋಡಬೇಕು ಬಹುಬೇಗ ಓಡಿ ಬರಲೆನು ನಾ. ಈ ಹಾಡನ್ನ ಕಂಪೋಸ್ ಮಾಡಿರೋಂಥವ್ರು ತರುಣ್ ಸೈಮನ್ಸ್, ಇದನ್ನ ಬರ್ದಿರೋಂಥವ್ರು ವಿಜಯ್. ಹಾಗೆ ನನ್ನ ಜೊತೆ ಒಂದು ಕೋ ಸಿಂಗರ್ ಕೂಡ ಹಾಡಿದ್ದಾರೆ, ಅವ್ರ ಹೆಸರು ಗುರು ಅಂತ. ಸಖತ್ ಸೂದಿಂಗ್ ಆಗಿದೆ, ಸಖತ್ ಮೆಲೋಡಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ನನ್ಗಂತೂ ಈ ಹಾಡು ಹಾಡ್ಬೇಕಾದ್ರೆ ನಾನು ಫುಲ್ ಎಂಜಾಯ್ ಮಾಡಿದೆ. ನಿನ್ನ ನೋಡಬೇಕು ಕಂಪೋಸ್ ಮಾಡಿದ್ದು ನನ್ನ ಫ್ರೆಂಡೇ ತರುಣ್ ಸೈಮನ್ಸ್ ಅಂತ. ಲಿರಿಕ್ಸ್ ಬರೆದಿದ್ದು ಅವರು ಕೂಡ ನನ್ನ ಫ್ರೆಂಡೇನೆ, ವಿಜಯ್ ಅಂತ. ಸೊ ಈ ಶಾರ್ಟ್ ಮೂವಿ ಡೈರೆಕ್ಟ್ರು ಕೂಡ ಹೌದು. ಸೊ ಸ್ಟಾರ್ಟಿಂಗ್ ಕಂಪೋಸಿಷನ್ ಅಥವಾ ಲಿರಿಕ್ಸ್ ಬರೆದಾಗ ಲಿರಿಕ್ಸ್ ವೈಸು ನಂಗೆ ತುಂಬ ಚೆನ್ನಾಗಿ ಅನಿಸ್ತು, ಅಥವಾ ಕಂಪೋಸಿಷನ್ ಅದಕ್ಕೆ ಮ್ಯಾಚ್ ಆಗೋ ಥರ ಇತ್ತು. ಸೊ ಈ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಫೈನಲಲ್ಲಿ. ನಿನ್ನ ನೋಡಬೇಕು ಹಿಂದೇಕೋ ಹಾಡಿ ಕುಣಿಯಲಿನ, ನಿನ್ನ ನೋಡಬೇಕು ಹಿಂದೇಕೋ ಹಾಡಿ ಕುಣಿಯಲಿನ, ಇನ್ನು ಮೌನ ಸಾಕು ಬರಬೇಕು ಬರಿ ನಗುವ ದಿನ. 1947 to 1948 ಅ ಶಾರ್ಟ್ ಲವ್ ಸ್ಟೋರಿ. ಈ ಶಾರ್ಟ್ ಮೂವಿನ ಡೈರೆಕ್ಟ್ ಮಾಡಿರೋರು ವಿಜಯ್ ಆ್ಯಂಡ್ ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋರು ತರುಣ್ ಸೈಮನ್. ಶೂಟಿಂಗ್ಗೆ ತುಂಬ ಶಾರ್ಟ್ ಟೈಮ್ ಇತ್ತು, ಶಾರ್ಟ್ ಟೈಮಲ್ಲೇ ಪ್ಲ್ಯಾನ್ ಮಾಡಿದ್ವಿ. ಸಾಂಗ್ ಕೊರಿಯೋಗ್ರಾಫ್ ಕೂಡ ತುಂಬ ಶಾರ್ಟ್ ಟೈಮಲ್ಲಿ ಆಯಿತು. ಇದಕ್ಕೆ ಕೊರಿಯೋಗ್ರಾಫ್ ಮಾಡಿರೋರು ಪ್ರಖ್ಯಾತ್, ಸ್ಪೈಕಿ ಆ್ಯಂಡ್ ರಘುನಂದನ್. ತುಂಬ ಶಾರ್ಟ್ ಟೈಮಲ್ಲಿ ಕೊರಿಯೋಗ್ರಾಫ್ ಮಾಡಿದ್ರು, ಡೇ ಬಿಫೋರ್ ಶೂಟ್ ಅಂತ ಹೇಳ್ಬೋದು. ತೀರಾ ಕಮ್ಮಿ ಬಂದಿತ್ತು ರಶಸ್ಸು. ಸೊ ಫೈನಲಿ ಶೂಟ್ ಎಂಡ್ ಮಾಡಿದ್ವಿ. ಆ್ಯಂಡ್ ಎಡಿಟಿಂಗಲ್ಲಿ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡು ಇರೋ ರಶಸಲ್ಲೇ ಸಾಂಗ್ಗೆ ಸಿಂಕ್ ಮಾಡಿ ಫುಟೇಜಸ್ನ ಫಿನಿಷ್ ಮಾಡಿದ್ದೀವಿ. ಕಂಪ್ಲೀಟ್ ಎಡಿಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. to 48 ಈ ಸಬ್ಜೆಕ್ಟ್ ಬಂದು ವಿಜಯ್ ನನ್ನ ಹತ್ರ ಹೇಳಿದಾಗ ತುಂಬ ಒಂಥರ ಆ್ಯಪ್ಟ್ ಆಗಿತ್ತು ನನ್ನ ಜಾನರ್ ಆಫ್ ಕಂಪೋಸಿಷನ್ಗೆ. ಸೊ ಮೆಲಡಿ ವೈಸ್ ಐ ಫೀಲ್ ಲಾಟ್ ಮೋರ್ ಬೆಟರ್ ಇನ್ ಕಂಪೋಸಿಷನ್. ಸೊ ನಾನು ಹೋಗಿ ಕಂಪೋಸ್ ಮಾಡಿ ವಿಜಯ್ಗೆ ತೋರಿಸ್ದೆ, ಈ ಥರ ಟ್ಯೂನ್ ಈ ಥರ ಆಗಿದೆ ಅಂತ. ಸೊ ಹೀ ಫೆಲ್ಟ್ ಹ್ಯಾಪಿ. ಆ್ಯಂಡ್ ಏನಾಯಿತು ಅಂದರೆ ಅವತ್ತೇ ಸ್ಪಾಟಲ್ಲೇ ವಿಜಯು ಬಂದು ಲಿರಿಕ್ಸ್ ಬರೆದು ಅವತ್ತೇ ಒಂದು ಲೈಟಾಗಿ ಟ್ರ್ಯಾಕ್ ರೆಕಾರ್ಡಿಂಗ್ ಮಾಡಿದ್ವಿ. ಸೊ ಸಾಂಗ್ ಸೌಂಡಿಂಗ್ ಚೆನ್ನಾಗಿ ಬಂತು. ಸೊ ಲೇಟರ್ ಆನ್ ನಾನು ಮತ್ತು ವಿಜಯ್ ಡಿಸೈಡ್ ಮಾಡಿದ್ವಿ ಯಾರನ್ನ ಸಿಂಗರ್ಸಾಗಿ ಆಡಿಸ್ಬೋದು ಅಂತ. ಸೊ ವಿ ಹ್ಯಾಡ್ ಇನ್ ಮೈಂಡ್ ವಾಸ್ ಗುರು ಕೃಷ್ಣ ಆ್ಯಂಡ್ ಸಂಗೀತ ಎಸ್ ರಾಜೀವ್. ಸೊ ನಮಗೆ ಆ್ಯಪ್ಟ್ ಅನಿಸ್ತು. ಸೊ ಅವ್ರನ್ನ ಹಾಡಿಸಿದ್ದೀವಿ. ಸೊ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ವಿಜುವಲಿ ಹೆಂಗೆ ಬರುತ್ತೆ ಅಂತ ಅದೊಂದು ನನಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಇಟ್ ಡಿಂಟ್ ಗೋ ಡೌನ್. ಅನಿಲ್ ಆ್ಯಸ್ ಅ ಸಿನಿಮಾಟೋಗ್ರಾಫರ್ ಮತ್ತು ಪ್ರಖ್ಯಾತ್ ಮತ್ತು ರಘುನಂದನ್ ಇವ್ರ ಕೊರಿಯೋಗ್ರಫಿಯಲ್ಲಿ ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ವಿಜುವಲಿ ಇಟ್ಸ್ ಎ ಟ್ರೀಟ್. 1947 to 1948 ಶಾರ್ಟ್ ಲವ್ ಸ್ಟೋರಿ. ಇದು ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ನಮ್ಮ ಟೀಮೆಲ್ಲ. ಸೊ ನಮ್ಮ ಟೀಮ್ ಆಲ್ರೆಡಿ ರೆಡಿ ಇತ್ತು, ಕೆಲವೊಂದು ಆಲ್ಬಮ್ಸ್ ಎಲ್ಲ ಮಾಡಿದ್ವಿ. ಸೊ ಆದ್ದರಿಂದ ಈಗ ಒಂದು ಶಾರ್ಟ್ ಮೂವಿ ಟ್ರೆಂಡ್ ಇರೋದ್ರಿಂದ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಒಂದೊಳ್ಳೆ ಸಬ್ಜೆಕ್ಟ್ ಮಾಡಬೇಕಾಗಿತ್ತು. ಸೊ ಈಗಿನ ಟ್ರೆಂಡ್ ಏನಿತ್ತು ಆ ಟ್ರೆಂಡಿಗೆ ಮ್ಯಾಚ್ ಮಾಡಬೇಕಾಗಿರೋ ಒಂದು ಸಬ್ಜೆಕ್ಟ್ ಲೈನ್ ಸಿಕ್ತು. ಆ ಸಬ್ಜೆಕ್ಟ್ ಲೈನ್ನ ಹಾಗೆ ಡೆವಲಪ್ ಮಾಡಿಕೊಂಡು ಕೊನೆಗೆ ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡಿ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ಸ್ ಎಲ್ಲ ಮಾಡಿ ಕೊನೆಗೆ ಒಂದು ಸಾಂಗು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದೇ ಥಾಟ್ನ ತರುಣ್ ಸೈಮನ್ಸ್ ಮ್ಯೂಸಿಕ್ ಮಾಡಿದೆ. ಸೊ ಅವನಿಗೆ ಶೇರ್ ಮಾಡಿದೆ ಥಾಟ್. ಸೊ ಟ್ಯೂನ್ ಕಂಪೋಸ್ ಮಾಡಿಕೊಂಡು ಆ ಟ್ಯೂನ್ನ ನನಗೆ ಕೇಳಿಸಿದ ತಕ್ಷಣ ಅದೇ ದಿನ ಲಿರಿಕ್ಸ್ ಬರೆದು ಟ್ರ್ಯಾಕ್ ಕೂಡ ರಫ್ ಟ್ರ್ಯಾಕ್ನ ರೆಕಾರ್ಡ್ ಮಾಡಿದ್ವಿ. ಆಗ ಚೆನ್ನಾಗಿ ಕೇಳಿಸ್ತು. ಆಮೇಲೆ ಫೈನಲ್ ರೆಕಾರ್ಡಿಂಗಲ್ಲಿ ಹೇಗೆ ಕೇಳಿಸ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಫೈನಲ್ ರೆಕಾರ್ಡಿಂಗ್ ಮುಗೀತು, ಸಾಂಗ್ ಚೆನ್ನಾಗಿ ಬಂದಿದೆ. ಈ ಸಾಂಗ್ಗೆ ಸಿಂಗರ್ಸ್ ಗುರು ಕೃಷ್ಣ ಸಂಗೀತ ಚೆನ್ನಾಗಿ ಆಡಿದ್ರು. ಆಮೇಲೆ ಒಂದು ಆಡಿಯೋ ಕಂಪ್ಲೀಟ್ ಆದಮೇಲೆ ವಿಡಿಯೋ ಹೇಗೆ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಬೇಕಿತ್ತು. ಸೊ ಅದೇ ಥಾಟ್ನ ಸಿನಿಮಾಟೋಗ್ರಾಫರ್ ಅನಿಲ್ಗೆ ಹೇಳಿದೆ, ಮೌಂಟೇಜಸ್ ಪ್ಲ್ಯಾನ್ ಮಾಡಿ ಅಂತ. ಸೊ ಮೌಂಟೇಜಸ್ ಪ್ಲ್ಯಾನ್ ಮಾಡಿ ವರ್ಕ್ ಮಾಡಿದ್ವಿ ಅದ್ರ ಮೇಲೆ. ಅದೇ ಥರ ರಘುನಂದನ್ ಆ್ಯಂಡ್ ಸ್ಪೈಕಿ ಇವರಿಬ್ಬರು ಕೊರಿಯೋಗ್ರಾಫ್ ಮಾಡಿದ್ರು ಪ್ರೀವಿಯಸ್ ಡೇ. ಸೊ ನಾವು ಡೈರೆಕ್ಟ್ ಸ್ಪಾಟ್ಗೆ ಹೋಗಿ ಅಲ್ಲಿ ಶೂಟ್ ಮಾಡಿದ್ವಿ. ರೀತು ಆ್ಯಂಡ್ ರೋಹನ್ ಇಬ್ಬರು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣ್ತಿದ್ದಾರೆ ಇಬ್ಬರೂ. ಎಡಿಟಿಂಗ್ ವೈಸ್ ಹೇಳಬೇಕಂದ್ರೆ ಸಾಂಗ್ ಒಂದ್ಸರಿ ಶೂಟ್ ಮಾಡಿ ನಾವು
ಎಡಿಟಿಂಗ್ ಟೇಬಲ್ ಮೇಲೆ ಬಂದ ತಕ್ಷಣ ಹೇಗೆ ಎಡಿಟ್ ಆಗುತ್ತೆ, ಯಾವ ಕಲರಿಂಗ್ ಕೊಡ್ಬೋದು. ಸೊ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಕೊನೆಗೆ ಮಾಡ್ತಾ ಸಾಂಗ್ ಆಡಿಯೋ ಫೀಲ್ಗೆ ಮ್ಯಾಚ್ ಮಾಡಬೇಕಾಗಿದ್ದರಿಂದ ಒಳ್ಳೆ ಶಾರ್ಟ್ಸ್ ಸಿಕ್ತು ನಮಗೆ. ಆ ಶಾರ್ಟ್ಸ್ನ ಆ್ಯಕ್ಚುಲಾಗಿ ಎಡಿಟಿಂಗ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಬಂದಿದೆ. ಕಲರಿಂಗ್ ವೈಸು ಮತ್ತು ಲೊಕೇಶನ್ಸ್ ಚೆನ್ನಾಗಿರೋದ್ರಿಂದ ನಮ್ಮ ಪ್ಲಸ್ ಪಾಯಿಂಟ್ ಆಯಿತು. ಮತ್ತು ಹೇಳಬೇಕು ಅಂದರೆ ಈ ಸಾಂಗ್ ಸಿಚುವೇಶನ್ ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಆಗಿದೆ ಸಿಚುವೇಶನ್. ಈ ಸಾಂಗ್ ಸ್ಟಾರ್ಟಿಂಗ್ ಇದು ಒಂಥರ ಸಿಚುವೇಶನ್ ಬೇಸ್ಡ್ ಸಾಂಗ್. ಸೊ ಆದ್ದರಿಂದ ಲಿರಿಕ್ಸ್ ಬರೆಯೋಕ್ಕೆ ನನಗೆ ಜಾಸ್ತಿ ಕಷ್ಟ ಆಗಲಿಲ್ಲ. ಟ್ಯೂನ್ ಇಷ್ಟ ಆಯಿತು. ಟ್ಯೂನ್ ಇಷ್ಟ ಆದ್ರಿಂದ ಲಿರಿಕ್ಸ್ ತುಂಬ ಬೇಗ ಬರೆದು ಎಲ್ಲ ಟ್ರ್ಯಾಕ್ ರೆಕಾರ್ಡ್ ಕೂಡ ಮಾಡಿದ್ವಿ. ನನ್ಗಂತೂ ಕೇಳಿಸ್ಕೊಂತಾನೆ ಇರೋಣ ಈ ಹಾಡನ್ನ ಅನ್ಸುತ್ತೆ. ನೀವು ಕೂಡ ಹಂಗೆ ಕೇಳಿಸ್ಕೋಬೇಕು ಅಂತ ನನ್ನ ಇಚ್ಛೆ. ದಯವಿಟ್ಟು ಎಲ್ಲರೂ ಕೇಳಿ, ಪ್ಲೀಸ್ ಡೂ ವಾಚ್. ತುಂಬ ಜನಕ್ಕೆ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿನ್ನ ನೋಡಬೇಕು ಹಿಂದೇಕೋ ಹಾಡಿ ಕುಣಿಯಲೆನ ಇನ್ನು ಮೌನ ಸಾಕು